ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ. ಈ ವಾರದ ಅತಿಥಿಯಾಗಿ ತಮ್ಮ ಜೀವನ ಪಯಣವನ್ನು ನಮ್ಮ ಮುಂದೆ ಬಿಚ್ಚಿಡುವ ಇಂದಿನ ಅತಿಥಿ ಎಕ್ಸ್ಪರ್ಟ್ ಸಮೂಹ ಸಂಸ್ಥೆಗಳ ಸಹಸಂಸ್ಥಾಪಕಿ ಹಾಗೂ ನಿರೂಪಕಿಯಾಗಿಯೂ ಜನಮನ್ನಣೆ ಗಳಿಸಿರುವ ಡಾಕ್ಟರ್ ಉಷಾಪ್ರಭಾ ನಾಯಕ್. ಶ್ರೋತೃಗಳೇ, ನಮ್ಮ ಈ ವಾರದ ಅತಿಥಿ ಡಾಕ್ಟರ್ ಉಷಾಪ್ರಭಾ ನಾಯಕ್ ಅವರು. ಯಾರಿಗೆಲ್ಲ ನಮ್ಮ ಎಕ್ಸ್ಪರ್ಟ್ ಅನ್ನುವಂಥ ಹೆಸರಿನ ಪರಿಚಯ ಇದೆ, ಅವರಿಗೆಲ್ಲ ಅವರ ಪರಿಚಯ ಇದೆ. ಜೊತೆಗೆ ಅದರ ಹಿಂದೆ ಅವರು ಟಿವಿಯಲ್ಲಿ ಕೂಡ ಅವರು ಆಂಕರ್ ಆಗಿ ಸುಮಾರು ಪ್ರೋಗ್ರಾಮ್ಗಳನ್ನು ಮಾಡಿದವರು. ಇವತ್ತು ಮುಖ್ಯವಾಗಿ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಈಗ ಯಾವುದೇ ಒಂದು ವ್ಯಕ್ತಿ ಒಂದು ಸಾಧನೆ ಮಾಡಿದ್ದ ಅಂತ ಹೇಳಿದ್ರೆ, ಒಂದು ಅವರು ಮನೆತನದಿಂದ ಬಂದಂತಹ ಸಾಧನೆ ಇರ್ತದೆ, ಅಥವಾ ಕೆಲವು ಸಲ ಅವರು ಶ್ರಮಪಟ್ಟು ಮಾಡಿದ್ದಿರ್ತದೆ. ಈಗ ಮುಖ್ಯವಾಗಿ ಉಷಾಪ್ರಭಾ ನಾಯಕ್ ಅನ್ನುವರು ಈಗ ಎಕ್ಸ್ಪರ್ಟ್ ಜೊತೆಗೆ ನಮ್ಮ ಒಂದು ಏನು ಟಿವಿ ಆಂಕರ್, ಈ ಥರದ ಬೇರೆ ಬೇರೆ ಸೋಷಿಯಲ್ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟಿಯ ಕಾರ್ಯಕ್ರಮಗಳು ಇದರ ಜೊತೆಗೆಲ್ಲ ಗುರುತಿಸಿಕೊಂಡವರು. ಈಗ ನಿಮ್ಮ ಬಾಲ್ಯ, ನಿಮ್ಮ ಮನೆ ಎಲ್ಲ ಹೇಗಿತ್ತು ಪ್ರಾರಂಭದ? ಬಾಲ್ಯ, ವಿ ಆರ್ ಫ್ರಮ್ ಅ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನ್ನ ಅಪ್ಪ ಗಣೇಶ್ ಬಿಡಿಯಲ್ಲಿ ಆ ಟೈಮಲ್ಲಿ ಕ್ಲರ್ಕ್ ಆಗಿದ್ರು, ಅಮ್ಮ ಸ್ಕೂಲಲ್ಲಿ ಕ್ಲರ್ಕ್ ಆಗಿದ್ರು, ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯಿ. ಸೊ ಈ ಒಂದು ಮಿಡಲ್ ಕ್ಲಾಸ್ ಅಂದ್ರೆ ಈಗಿನ ಮಿಡಲ್ ಕ್ಲಾಸ್ ಮತ್ತೆ ಆಗಿನ ಮಿಡಲ್ ಕ್ಲಾಸಿಗೆ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಹೇಗಿರುತ್ತಾ ಅದೇ ರೀತಿ ನಮ್ಮ ಮನೆಯಲ್ಲಿತ್ತು. ಅಂದ್ರೆ ಎಲ್ಲವೂ ಲಿಮಿಟೆಡ್. ಅಂದ್ರೆ ಈಗ ನಾನು ಯಾವಾಗ್ಲೂ ಹೊಸ ಯೂನಿಫಾರ್ಮ್ ಹಾಕಿದವಳಲ್ಲ, ಅಕ್ಕನ ಯೂನಿಫಾರ್ಮ್ ಅನ್ನೇ ನಾನು ಹಾಕಿದ್ದು. ನಾನು 3ನೇವಳು. ನಾವು 4 ಜನ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಇಲ್ಲ. ಅದರಿಂದಾಗಿ ನಾನು 3ನೇವಳು. ನನಗೆ ಯಾವಾಗಲೂ ಅಕ್ಕನ ಯೂನಿಫಾರ್ಮ್ ಹಾಕ್ಕೊಂಡು ಇದು ನನಗೆ ಕಾಣ್ತದೆ. ಈ ಒಂದು ವರ್ಡಲ್ಲಿ ನನ್ನ ಬಾಲ್ಯ ಹೇಗಿತ್ತು ಅಂತೇಳಿ ನಿಮ್ಗೆ ಗೊತ್ತಾಗತ್ತೆ. ಆದ್ರೆ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪೇರೆಂಟ್ಸ್. ಹುಡುಗಿ ಅಂತೇಳಿ ಯಾವಾಗ್ಲೂ ನಮ್ಮನ್ನು ಹಿಂದೆ ಎಳೆದವರಲ್ಲ. ಇದರಲ್ಲಿ ಮುಖ್ಯವಾಗಿ ನನ್ನ ಬಾಲ್ಯವನ್ನು ರೂಪಿಸಿದಂಥ ಒಂದು ಪ್ಲೇಸ್ ಅಂತ ಹೇಳಿದ್ರೆ ಅದು ಆಕಾಶವಾಣಿ. ಆಕಾಶವಾಣಿಯಲ್ಲಿ ನಾನು 6ನೇ ಕ್ಲಾಸ್ ಇರುವಾಗ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಗ್ರೇಡೇಷನ್ ಆಯಿತು ಬಿ ಗ್ರೇಡಿಗೆ. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ವಿ ವರ್ ಟ್ರೈನ್ಡ್ ಸೋ ವೆಲ್. ನಿಜವಾಗಿ ಏನು ಹೇಳಿದ್ರೆ, ಇವತ್ತು ನನ್ನ ಪರ್ಸನಾಲಿಟಿಯನ್ನು ನಾನು ಇಲ್ಲಿದ್ದೇನಂತೇಳಿ ಹೇಳ್ತಾ ಇಲ್ಲ, ಇದನ್ನು ನಾನು ತುಂಬಾ ಬೇರೆ ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ದೇನೆ. ನನ್ನ ಒಂದು ವ್ಯಕ್ತಿತ್ವವನ್ನು ಆಗ ಒಂದು ಮಗುವಿನಿಂದ ಹೇಗೆ ಒಂದು ವ್ಯಕ್ತಿತ್ವ ರೂಪಿಸುದುಂಟಲ್ಲ. ಸ್ಮಾರ್ಟ್ ಇದ್ದೆವು ಬೈ ಬರ್ತ್ ಇರ್ಬೋದು, ಅದು ಆ ಒಂದು ಟ್ಯಾಲೆಂಟ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ತನಕ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಆ ಕಾಲದಲ್ಲಿ. ಬಟ್ ಆ ನಂತರ ನನ್ನ ವ್ಯಕ್ತಿತ್ವವನ್ನು ತುಂಬಾ ರೀತಿಯಲ್ಲಿ ವಿ ವರ್ ರಿಯಲಿ ಪಾಲಿಶ್ಡ್. ಇಲ್ಲಿ ಬಂದ ನಂತರ ನಮ್ಗೆ ಟ್ಯೂನಿಂಗ್ ಆಗಲಿ, ಫೈನ್ ಟ್ಯೂನಿಂಗ್ ಆಗಲಿ, ಇಟ್ ವಾಸ್ ಡನ್ ಅಟ್ ದಿಸ್ ಪ್ಲೇಸ್. ಸೊ ಇವತ್ತು ನನ್ನ ವ್ಯಕ್ತಿತ್ವದಲ್ಲಿ ದೊಡ್ಡ ಪಾತ್ರ ಆಕಾಶವಾಣಿ ಮಂಗಳೂರು ನಿಲಯದ್ದು ನಾನು ಹೇಳ್ತಾ ಇರೋದು. ಈಗ ನಿಮ್ಮ ಮನೆಯ ಬಗ್ಗೆ ಹೇಳಿದ್ರೆ, ಎಲ್ಲಿ ನಿಮ್ಮ ಊರು ಯಾವುದು? ನಾನು ಮಂಗಳೂರಲ್ಲೇ ಹುಟ್ಟಿದವಳು. ಶಾಲೆ ಫಸ್ಟಿಗೆ ನಾನು ಲೇಡಿ ಹಿಲ್ ಇದ್ದೆ. ಅಲ್ಲಿಂದ ಮತ್ತೆ 6th ಸ್ಟ್ಯಾಂಡರ್ಡಿಗೆ ಆಗುವಾಗ ನನ್ನನ್ನು ಬೆಸೆಂಟಿಗೆ ಸೇರಿಸಿದ್ರು. ಸೊ ಅಲ್ಲಿ PUC ಆದ ನಂತರ ನಾನು ಮತ್ತೆ ಕ್ಯಾನ್ರಾ 2 ವರ್ಷ ಡಿಗ್ರಿಯನ್ನು ಮತ್ತೆ LOCS ಅಲ್ಲಿ ನಾನು 2nd ಇಯರ್ ಇರುವಾಗಲೇ ನನಗೆ ಮದುವೆ ಆಯಿತು, ಮಗು ಆಯಿತು. ಎಕ್ಸಾಮ್ ಟೈಮಲ್ಲಿ ನಾನು ಆ್ಯಕ್ಚುಲಿ ಐ ವಾಸ್ ಕ್ಯಾರಿಂಗ್. ಸೊ ಅದರಿಂದಾಗಿ ನನಗೆ ಮತ್ತೆ ಕಾಲೇಜಿಗೆ 2 ವರ್ಷ ನಂದು ಮಗುವಿಂದಾಗಿ ಬ್ರೇಕ್ ಆಯಿತು. ಯಾಕೇಳಿದರೆ ಮಗುವನ್ನು ನೋಡ್ಕೊಳ್ಳೋರು ಯಾರಿಲ್ಲ. ಸೊ ನಾನು 2 ವರ್ಷ ಬ್ರೇಕ್ ತಗೊಂಡೆ. ಅದಾದ ನಂತರ ಮತ್ತೆ ನನಗೆ ಅದೇ ಕಾಲೇಜಿಗೆ ಹೋಗೋದು ಏನೋ ಆ ಟೈಮಲ್ಲಿ, ಬಿಕಾಸ್ ಮೆಚುರಿಟಿ ಇಸ್ ಆಲ್ಸೋ ನಾಟ್ ದೇರ್ ಅಲ್ಲ. ಐ ವಾಸ್ ವೆರಿ ಯಂಗ್. ನನಗೆ ಮಗು ಆಗುವಾಗ 19 ವರ್ಷದಲ್ಲಿ ಮಗು ಆಗಿತ್ತು, 18ರಲ್ಲಿ ಮದುವೆ. ಸೊ ಅದಾಗಿ ನಾನು ಮತ್ತೆ ಫೈನಲ್ ಇಯರ್ ಅನ್ನು LOCS ಅಲ್ಲಿ ಕಂಪ್ಲೀಟ್ ಮಾಡಿದ್ದೆ. ಸಾಮಾನ್ಯವಾಗಿ ಎಲ್ಲರದ್ದು ಕೂಡ ಜೀವನ ರೂಪಿಸುವಲ್ಲಿ ನಮ್ಮ ಪ್ರಾಥಮಿಕ ಶಿಕ್ಷಣ ಅನ್ನುವಂಥದ್ದು ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಪ್ರಾಥಮಿಕ ಅಂದರೆ 1ರಿಂದ 10ರವರೆಗಿನ ಶಿಕ್ಷಣ. ಆ ಸಂದರ್ಭದಲ್ಲಿ ನಿಮ್ಮ ಎಜುಕೇಶನ್, ನಿಮ್ಮ ಅಕ್ಕ ತಂಗಿಯಂದರ ಜೊತೆಗೆ ನಿಮ್ಮ ಒಂದು ಒಡನಾಟ, ಇದನ್ನೆಲ್ಲ ಸ್ವಲ್ಪ ನೆನಪು. ನಂಗೆ ಈಗಿನ ಕಾಲದವರಿಗೆ ಅಂದ್ರೆ ಮೊಬೈಲ್ ಕಾಲದಲ್ಲಿ ಆ ಲೈಫನ್ನು ಯಾರಿಗೆ ಎಣಿಸ್ಲಿಕ್ಕೆ ಆಗುತ್ತಾ ಅಂತೇಳಿ ಸಹ ನಂಗೆ ಗೊತ್ತಿಲ್ಲ. ಸೊ ಒಂದು ಹೇಳಿದ್ರೆ, ನಾವು ಹೆಚ್ಚು ನಮ್ಗೆ ಒಡನಾಟ ಅಂತೇಳಿ ನಾವು ಫಸ್ಟ್ 3 ಜನ ಹಿಂದೆಯವರು, ಮತ್ತೆ 4ನೇವಳು 10 ವರ್ಷದ ನಂತರ ಆದದ್ದು. ಸೊ ತುಂಬಾ ಗ್ಯಾಪ್ ಇತ್ತು. ಬಟ್ ನಾವು 3 ಜನರದ್ದು ನಮ್ಮ ಲೈಫ್ ಇಟ್ ವಾಸ್ ಸೋ ಬ್ಯೂಟಿಫುಲ್.
ಜಗಳ ಆಡ್ಕೊಳ್ತಿದ್ವಿ, ನಿಜವಾಗಿ ಹೊಡೆದೆಲ್ಲ ಬಡ್ದೆಲ್ಲ ನಮ್ದು ಫೈಟಿಂಗ್ ಎಲ್ಲ ಆಗ್ತಿತ್ತು. ಬಟ್ ಅಷ್ಟೇ ಗಮ್ಮತ್ತು. ನಮಗೆ ನೆನಪಿರೋದು ಹೇಳಿದ್ರೆ ರೇಡಿಯೋ ಟ್ಯೂನಿಂಗ್ ಮಾಡಿ ಆ ಟೈಮಲ್ಲಿ ಇರುವಂತಹ ಚಿತ್ರಗೀತೆಗಳನ್ನು ಕೇಳುವಂಥದ್ದು. ಸಂಡೇ ನಮಗೆ ಸಾಂಗ್ಸ್ಗಳನ್ನು ಕಲಿಸ್ತಾ ಇದ್ರು. ನಾವು ಬುಕ್ ಹಿಡ್ಕೊಂಡು ಅದರಲ್ಲಿ ಬಂದಾಗೆ ಫಾಸ್ಟ್ ಯಾಕಂದ್ರೆ ರಿವೈಂಡ್ ಮಾಡ್ಲಿಕ್ಕೆ ಆಗಲ್ಲಲ್ವಾ, ಸೊ ಬರ್ಕೊಂಡು ಎಷ್ಟು ಸಾಂಗ್ಸ್ಗಳನ್ನೆಲ್ಲ ಕಲಿತಾ ಇದ್ವಿ ನಾವು. ಸೊ ಇದೆಲ್ಲ ಡೆವಲಪ್ಮೆಂಟ್ ಇಸ್ ನಾಟ್ ಲೈಕ್ ಈಗಿನ ಮಕ್ಕಳಿಗೆ ಆಗುವಂಥದ್ದು. ಎಕ್ಸ್ಪೋಜರ್ ಇರಲಿಕ್ಕಿಲ್ಲ, ಬಟ್ ಐ ಫೀಲ್ ದಟ್ ಆಗೋದು ಎಕ್ಸ್ಪೋಜರ್ ಏನಿತ್ತು, ದ್ಯಾಟ್ ಈಸ್ ವಾಟ್ ಕ್ರಿಯೇಟೆಡ್ ಅ ಪರ್ಸನಾಲಿಟಿ ಫಾರ್ ಅಸ್. ಅದರ ಜೊತೆಗೆ ಶಾಲೆಯ ಕೋ ಕರಿಕ್ಯುಲರ್ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಹೌದು, ನಾನಂದ್ರೆ ಸ್ಟೇಜಲ್ಲೇ ಇರ್ತಾ ಇದ್ದವಳು. ಸೊ ಬೇಸಿಕಲಿ ಡ್ರಾಮಾ, ಡ್ಯಾನ್ಸ್, ಸಮಟೈಮ್ಸ್ ಐ ಯೂಸ್ ಟು ಫೀಲ್ ದಟ್ ಐ ಆಮ್ ಬಾರ್ನ್ ಟು ಡೂ ದ್ಯಾಟ್. ಆದರೆ ಡ್ಯಾನ್ಸ್ ಕ್ಲಾಸಿಗೆ ಕಳಿಸುವಷ್ಟು ಅಪ್ಪ ಅಮ್ಮನ ಹತ್ರ ಹಣ ಇರಲಿಲ್ಲ, ಮ್ಯೂಸಿಕ್ ಕ್ಲಾಸಿಗೆ ಕಳಿಸ್ಲಿಕ್ಕೆ ಹಣ ಇರಲಿಲ್ಲ. ಇದಕ್ಕೆಲ್ಲ ಹಣ ಬೇಕು. ಸೊ ಆಗಿನ ಕಾಲದಲ್ಲಿ ಎಲ್ಲಿ ಸಣ್ಣ ಸಂಬಳ, ಸ್ಕೂಲ್ ಅಂತೇಳಿ ಈಗಾದ್ರೂ ಒಳ್ಳೆ ಸಂಬಳ ಇದೆ, ಆಗ ತುಂಬ ಸಣ್ಣ ಸಂಬಳ, 4 ಜನ ಮಕ್ಕಳು. ಸೊ ಇರಲಿಲ್ಲ, ಹಣ ಇರಲಿಲ್ಲ. ಬಟ್ ಇತ್ತೇನು ಹೇಳಿದರೆ ಮನಸ್ಸು, ಹುಮ್ಮಸ್ಸ, ಇದು ಮಾಡಬೇಕು, ನಮಗೆ ಸ್ಕೋಪ್ ಇಲ್ಲ ಅಂತೇಳಿ 10 ಮನೆಯಲ್ಲಿ ಕೂತ್ಕೊಳ್ಳುವಂಥದ್ದು ಇಲ್ಲ, ಅದರ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡೋದು, ದ್ಯಾಟ್ ವಾಸ್ ನಾಟ್ ಐ. ಸೊ ನನ್ಗೇನು ಹೇಳಿದರೆ ಅದನ್ನು ಏನೋ ಒಂದಿತ್ತು, ನನಗೆ ಈಗ ಕಾಣಿಸುತ್ತೆ ಅಂದರೆ ತುಂಬ ಮೆಚೂರ್ಡ್ ಇದ್ದೇವೆ ನಾವು ಅಂತೇಳಿ. ಸೊ ಬಿಯಾಂಡ್ ದಟ್ ನಮ್ಗೆ ಏನು ಕೆಪಾಸಿಟಿ ಇದೆ, ಇಲ್ಲ ನಮ್ಗೆ ಏನು ಪುಷ್ ಸಿಗುತ್ತೆ, ಅದರ ಬಿಯಾಂಡ್ ಗ್ರೋ ಆಗುವಂತ ಒಂದು ಇಂಟ್ರೆಸ್ಟ್ ಇತ್ತು. ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಯಾವುದ್ರಲ್ಲೆಲ್ಲ ಭಾಗವಹಿಸ್ತಾ ಇದ್ರು? ನಾವು ಬೇಸಿಕಲಿ ಡ್ರಾಮಾ ವಾಸ್ ಅ ಬಿಗ್ ಪ್ಯಾಷನ್. ಓಕೆ, ಇಲ್ಲಿ ಕೂಡ ನಾನು ಆಕ್ಚುಲಿ ನ್ಯಾಷನಲ್ ಪ್ಲೇ ಅಲ್ಲಿ ಸಹ ಮಾಡಿದ್ದೆ. 2 ರೋಲ್ ಅನ್ನು, ಇವನ್ ಅಂದ್ರೆ ಒಂದೇ ನಾಟಕದಲ್ಲಿ 2 ರೋಲ್, ಅಮ್ಮ ಮತ್ತೆ ಮಗಳು. ಸೊ ಈ ರೀತಿ ಡ್ರಾಮಾ ಹೆಚ್ಚು ಮಾಡ್ತಾ ಇದ್ದೆ ನಾನು, ಒಟ್ಟಿಗೆ ಡ್ಯಾನ್ಸ್ ಕೂಡ. ಸೊ ಹೌದು, ಈಗ ಶಾಲೆಯಲ್ಲಿ ಅಂತ ಹೇಳುವಾಗ ನಾವು ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮಾಸ್ಟರ್ಗಳ ಬಗ್ಗೆ ನಮಗೆ ತುಂಬಾ ಒಂದು 1ರಿಂದ 10ರವರೆಗಿನ ತುಂಬಾ ದೊಡ್ಡ ತುಂಬಾ ನೆನಪಿರ್ತದೆ. ನಿಮ್ಮ ಈ SLC ವರೆಗಿನ ಒಂದು ಟೀಚರ್ ಅನ್ನು ನಾನು ಹೇಳ್ಬೇಕಂತೇಳಿ, ಅವ್ರೀಗ ಇಲ್ಲ ಆಕ್ಚುಲಿ, ಛಾಯಾಮಣಿ ಅಂತೇಳಿ ಒಬ್ರು ಮ್ಯೂಸಿಕ್ ಟೀಚರ್ ಇದ್ರು ಬೆಸೆಂಟ್ ಅಲ್ಲಿ. ಸೊ ಶಿ ಇಸ್ ಅನದರ್ ಪರ್ಸನ್ ನನ್ನ ಲೈಫ್ ಅಲ್ಲಿ. ಅಂದ್ರೆ ಒಂದು ಆಕಾಶವಾಣಿಯಲ್ಲಿ ಅಬ್ದುಲ್ ರೆಹಮಾನ್ ಪಾಷಾ ಅಂತೇಳಿದ್ರು, ಬಟ್ ನನ್ನನ್ನು ಕ್ರಾಫ್ಟ್ ಮಾಡೋದ್ರಲ್ಲಿ ಆವಾಗ ಸಣ್ಣವಳಿದ್ದಾಗ ಅದು. ಇನ್ನೊಬ್ರು ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಛಾಯಾಮಣಿ ಟೀಚರ್ ಅಂತೇಳಿ, ಅವರು ಮ್ಯೂಸಿಕ್ ಟೀಚರ್ ಆಗಿದ್ರು. ಅವರು ಮ್ಯೂಸಿಕ್ ಕ್ಲಾಸ್ ತಗೊಳ್ಳುವಾಗ ನಾನು ಹೊರಗಡೆ, ಯಾಕಂದ್ರೆ ಹಣ ಕೊಡ್ಲಿಕ್ಕೆ ನಮ್ಮ ಹತ್ರ ಏನಿಲ್ಲಲ್ವಾ, ನಾನು ಹಿಂದ್ಗಡೆ ಹೊರಗಡೆ ಎಲ್ಲ ನಿಂತು ಕೇಳ್ತಿದ್ದೆ ನಾನು. ಹಾಗೆ ಹಾಡ್ಲಿಕ್ಕೆ ಕಲ್ತೆವು. ಸೊ ಇದೆಲ್ಲ ಮಾಡಿ, ಬಟ್ ಶಿ ನೋಟಿಸ್ಡ್ ಇಟ್. ಅವ್ರು ನಮ್ಮನ್ನು ಆಕಾಶವಾಣಿಗೆ ಕರ್ಕೊಂಡೋಗೋದು, ಇಲ್ಲ ಕಾಂಪಿಟೇಷನ್ಗೆ ಕರ್ಕೊಂಡೋಗೋದು. ಒಂದು ಮೆಮೊರಿ ಅಂತ ಹೇಳಿದ್ರೆ, ಶಿ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಲೈಫ್. ಈಗ SLC ಆದ್ಮೇಲೆ ಸಾಮಾನ್ಯವಾಗಿ PUCಗೆ ಆಗುವಾಗ ನಾವು ಏನು ತಗೊಳ್ಬೇಕು ಅಂತ ಹೇಳಿ ಸಾಮಾನ್ಯ ಒಂದು ಪ್ರಶ್ನೆ ಬರ್ತದೆ. ಹೌದು, ಸೈನ್ಸ್, ಆರ್ಟ್ಸ್, ಕಾಮರ್ಸ್ ನಮಗೆ ಯೋಚನೆಗೆ ತಕ್ಕಂತೆ ಅಥವಾ ಮನೆಯಲ್ಲಿ ಪ್ರೆಷರಿಗೆ ತಕ್ಕಂತೆ ಹೋಗ್ತದೆ. ನಿಮಗೆ ಹೀಗೆ SLC ಆದ್ಮೇಲೆ ಏನ್ ಮಾಡಬೇಕು ಅಂತ ಏನಾದ್ರು ಯೋಚನೆಗಳಿದೆ? ಇಲ್ಲ, ಆಕ್ಚುಲಿ ಏನ್ ಹೇಳಿದ್ರೆ ಎಲ್ಲರೂ ಕಾಮರ್ಸ್ ತಗೊಂಡವ್ರು ನಮ್ಮಲ್ಲಿ. ಐ ವಾಸ್ ದ ಫಸ್ಟ್ ಒನ್ ಟು ಟೇಕ್ ಸೈನ್ಸ್. ಸೊ ಬಟ್ ನನಗೆ ಇಂಜಿನಿಯರ್ ಎಲ್ಲ ಆಗುವಂಥದ್ದು ಆ ರೀತಿ ಏನು ಭಾವನೆ ಇರಲಿಲ್ಲ. ಬಿಕಾಸ್ ನಂದು ಒಂದು ಕ್ಲಿಯರ್ ಇದ್ದೆ. ನಾನು ಯಾವಾಗ್ಲೂ ಸಣ್ಣ ಮಗುವಿನಿಂದ ಹೇಳ್ತಿದ್ದೆ, ನಾನು ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಅದು ನಾನು ಟೀಚರ್ ಆಗ್ಲಿಕ್ಕೆ ಹೋಗೋದು ಅಂತೇಳಿ. ನಂಗೆ ತುಂಬಾ ಕ್ಲಿಯರ್ ಇತ್ತು, ನಾನು ಟೀಚರೇ ಆಗೋದು, ಬೇರೆ ಏನೂ ಆಗೋದಿಲ್ಲ ನಾನು ಅಂತೇಳಿ. ಏನಾದ್ರೂ ಆಡುವಾಗ ಸಹ ನಾನು ಯಾವಾಗ್ಲೂ ಟೀಚರ್. ಅದು ಬಿಟ್ರೆ ಮನೆಯಲ್ಲಿ ಅಷ್ಟು ಪೇರೆಂಟಲ್ ಪ್ರೆಷರ್ ಎಲ್ಲ ಆ ಟೈಮಲ್ಲಿ ಏನ್ ಮಾಡ್ತಾರೆ ಗೊತ್ತಿರೋದಿಲ್ಲ. ಸೊ ಯಾವ್ದು ಹೋಗ್ತದೆ ಅದಕ್ಕೆ ಹೋಗ್ತದೆ ಅಷ್ಟೇ. ಅದು ಬಿಟ್ರೆ ಮತ್ತೆ ಆ ಟೈಮಲ್ಲಿ ಇಂಜಿನಿಯರಿಂಗಿಗೆ, ಮೆಡಿಕಲ್ಗೆ ಕಲಿಸುವಷ್ಟು ಪೇರೆಂಟ್ಸಿಗೆ ತಾಕತ್ ಕೂಡ ಇರಲಿಲ್ಲ. ಸೊ ದೋಸ್ ಆರ್ ಆಲ್ ಬಿಯಾಂಡ್ ಇಮ್ಯಾಜಿನೇಷನ್. ಸೊ ನಮ್ಮ ಇದರಲ್ಲಿ ನಾವು BSc ಮಾಡ್ತೇನೆ, ನಾನು ಟೀಚರ್ ಆಗ್ತೇನೆ. ಅದೇ ನನ್ನದು ಟೀಚರ್ ಆಗೋದೇ ನನ್ನ ಮನಸ್ಸಲ್ಲಿತ್ತು ಅಷ್ಟೇ. ಹಾಗೆ BScಯಲ್ಲಿ ನೀವು ಕೆನರಾ ಕಾಲೇಜಿಗೆ ಹೋದಿದ್ದು. ಹೌದು. BScಯಲ್ಲಿ ಯಾವ ಸಬ್ಜೆಕ್ಟ್ ಅಂತ ತಗೊಂಡು? PCM ಅಲ್ಲಿ. ಹೌದು. 2 ವರ್ಷ ಆಯ್ತು, ನಿಮ್ಗೆ ಮದುವೆ ಸಡನ್ ಆಗಿ ಆಯ್ತು. ಹಾಗೆ ನಿಮಗೆ ಮದುವೆ ಆಗುವಾಗ 18ಕ್ಕೆ ಮದುವೆ ಮಾಡಿದ್ರು. ಹೌದು. ಸೀದಾ ನರೇಂದ್ರ ನಾಯಕರ ಹೆಂಡತಿಯಾಗಿ ನೀವು ಬಂದ್ರಿ. ಅಷ್ಟಾಗುವಾಗ ಮತ್ತೆ ಮುಂದುವರಿಸಬೇಕು ಅಂತ ಏನಾದ್ರು ಯೋಚನೆ ಇತ್ತ? ಈಗ 2nd ಇಯರ್ ಅಲ್ಲಿರುವಾಗ ನೀವು ಮದುವೆ ಆದ್ದು. ಹೌದು. ಮುಂದೆ ಕಲಿಬೇಕು, ಇದೀಗ ನಿಂತು ಹೋಯ್ತಲ್ಲ, ಹೀಗೇನಾದ್ರೂ ಯೋಚನೆ ಆಯ್ತಾ? ಇಲ್ಲ, ಆವಾಗ ನಿಲ್ಲಿಲ್ಲ. ನಾನು ಕಾಲೇಜ್ ಮದುವೆ ಆದ ಕೂಡಲೇ ಕಾಲೇಜಿಗೆ ಹೋಗ್ತಾ ಇದ್ದೆ. ಮನೆಯಲ್ಲೆಲ್ಲ ಅಡುಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಪಾತ್ರೆ, ಬಟ್ಟೆ, ಮನೆ ಕೆಲಸಕ್ಕೆಲ್ಲ ಇಡ್ಲಿಕ್ಕೆ ಜನ ಇಲ್ಲ. ಸೊ ಐ ವಾಸ್ ಜಸ್ಟ್ 18 and once you are married you are a daughter in law. ನೀವು ಯಾರ್ದ ಒಂದು ಮನೆದು ಸೊಸೆ, ನೀವು ನಿಮ್ಮ ಎಲ್ಲಾ ರೆಸ್ಪಾನ್ಸಿಬಿಲಿಟಿಗಳನ್ನು ಮಾಡುವಂಥದ್ದು ನಿಮ್ಮ ಕರ್ತವ್ಯ. ಅದರಲ್ಲಿ 2ನೇ ಥಾಟ್ ಅಂತೇಳಿ ಸರಿ ತಪ್ಪುಗಳ ವಿಷಯವೇ ಇಲ್ಲ ಅಲ್ಲಿ. ಸೊ ಇದನ್ನೆಲ್ಲ ಮಾಡಿಕೊಂಡು
ನಾನು ಕಾಲೇಜಿಗೆ ಹೋಗಿದ್ದೇನೆ. ಕಾಲೇಜಿಗೆ ಹೋಗಿ ದೆನ್ ಸೆಕೆಂಡ್ ಇಯರ್ ಎಕ್ಸಾಮ್ ಟೈಮಿಗೆ ಆಗುವಾಗ ಐ ವಾಸ್ ಜಸ್ಟ್ ಪ್ರೆಗ್ನೆಂಟ್. ಆಗ್ಲಿಲ್ಲ. ಸೊ ಆ ರೀತಿ ನಂದು ಮಧ್ಯದಲ್ಲಿ ನಿಂತೋಯ್ತು. ಆ ನಂತರ ನಾನು ಮಗುವಿಗೆ 2 ವರ್ಷ ಆಗುವಾಗ ಮತ್ತೆ ಬೆಳಿಗ್ಗೆ ಬೇಬಿ ಸಿಟ್ಟಿಂಗ್ ಹಾಕಿ ಸಾಯಂಕಾಲದ ನಮ್ಮ ಅಮ್ಮ ನೋಡ್ಕೊಂಡ್ರು ಮಗುವಿಗೆ. ದೆನ್ ಐ ಕಂಪ್ಲೀಟೆಡ್ ಮೈ BSc. ಅದು ಎಲೋಶಿಯಸ್ ಅಲ್ಲಿ. ಹೌದು, ಎಲೋಶಿಯಸ್ ಅಲ್ಲಿ ಕಂಪ್ಲೀಟ್ ಮಾಡಿದೆ. ಹಾಗೆ ನನ್ನ ಎಜುಕೇಶನ್ ಮತ್ತೆ ಆಕ್ಚುಲಿ ನಾನು ಅದಾದ ಕೂಡಲೇ ನಾನು ಟೀಚಿಂಗಿಗೆ ಜಾಯಿನ್ ಆದೆ ಎಕ್ಸ್ಪರ್ಟ್ ಅಲ್ಲಿ. ಮತ್ತೆ PG ಮಾಡಬೇಕು ಅಂತ ಆಗ ಏನಾದ್ರು ತಲೆಯಲ್ಲಿ? ಆ ಟೈಮಲ್ಲಿ ಅದೇ ಹೇಳಿದ್ ನಾನು, ಎಷ್ಟು ಕಷ್ಟ. ನೀವು ಒಂದು ಥಿಂಕ್ ಮಾಡಿ, 19 ವರ್ಷದ ಹುಡುಗಿ, ಈಚೆಯಿಂದ ಮಗು ನೋಡ್ಕೊಳ್ಬೇಕು, ಇಡೀ ಮನೆ ನೋಡ್ಕೊಳ್ಬೇಕು, ಜನ ಇಲ್ಲ, ಎಫೋರ್ಡೆಬಿಲಿಟಿ ಇಲ್ಲ. ಓಕೆ, ನಿಮ್ಗೆ ಏನ್ ಹೇಳಿದ್ರೆ ಅರ್ನಿಂಗ್ ಇಸ್ ಇನ್ಎವಿಟೇಬಲ್ ಆ ಟೈಮಲ್ಲಿ. ಸೊ ನಾನು ಕ್ಲಾಸ್ ಮಾಡೋದು ಅಂತೇಳಿ ಥಿಂಕ್ ಮಾಡಿದಾಗ ನರೇಂದ್ರ ನಾಯ್ಕರು ಒಂದು ಮಾತು ಹೇಳಿದ್ರು, ನಿನ್ಗೆ ಏನು ಗೊತ್ತಿದೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ನೀನ್ ಏನು ಕಲಿಸ್ತಿ ಹೇಳೋದು ಇಂಪಾರ್ಟೆಂಟ್ ಅಂತೇಳಿ. ಅಂಡ್ ಹೀ ಸ್ಟಾರ್ಟೆಡ್ ಟೀಚಿಂಗ್ ಮೀ ವಾಟ್ ಟು ಟೀಚ್ ಫ್ರಮ್ A+B ದ ಹೋಲ್ ಸ್ಕ್ವೇರ್. ನಾನು ಆಕ್ಚುಲಿ ಅವರು ಹಾಗೆ ಸ್ಟಾರ್ಟ್ ಮಾಡಿದ ಕೂಡಲೇ ಅಯ್ಯೋ ಯಾಕೆ ಇದನ್ಯಾಕೆ ಹೇಳ್ತಾ ಇದ್ದಾರೆ, ಆಗ ಅವರು ಆ ಮಾತು ಹೇಳಿದ್ದು, ಏನು ಕಲಿಸ್ಬೇಕು ಅಂತ ಹೇಳುವಂಥದ್ದು ಕಲಿಬೇಕು ನೀನು ಅಂತೇಳಿ. ಓಕೆ, ಸೊ ಡೋಂಟ್ ಆಸ್ಕ್ ಮೀ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ಅಂತೇಳಿ. ಸೊ ಯು ಹ್ಯಾವ್ ಟು ಜಸ್ಟ್ ಸಿಟ್, ಕೂತ್ಕೊಂಡು ರಾತ್ರಿ ನನಗೆ ಫುಲ್ ಯಾವ ರೀತಿ ಕಲಿಸ್ಬೇಕು ಅಂತೇಳಿ ಹೇಳುವಂಥದ್ದನ್ನು ಸಬ್ಜೆಕ್ಟನ್ನು ಕಲಿಸಿ. ಆವಾಗ ಅವರು ಆಲ್ರೆಡಿ ಅಂದರೆ ಒಂದು ವೆರಿ ಫೇಮಸ್, ಅಂದರೆ ಯಂಗ್ ಬಂದಿದ್ದಾರೆ, ಕ್ಲಾಸ್ ಮಾಡ್ತಾ ಇದ್ದಾರೆ, ಅವರ ಕ್ಲಾಸ್ ಬೆಸ್ಟ್ ಟೀಚರ್ ಅಂತೇಳಿ. ನೀನು ನನ್ನ ಹೆಂಡತಿಯಾಗಿ ಹೋಗಬಾರ್ದು. ಓಕೆ, ನೀನು ಒಂದು ಇಂಡಿವಿಜುವಲ್ ಆಗಿ ಹೋಗಿ ವೆದರ್ ಯು ಆರ್ ಅಕ್ಸೆಪ್ಟೆಡ್ ಅಂತೇಳಿ ನೀನು ನೋಡಬೇಕು, ನಿನ್ನನ್ನು ಅವರು ಅಕ್ಸೆಪ್ಟ್ ಮಾಡಬೇಕು ಸ್ಟೂಡೆಂಟ್ಸ್ ಅಂತೇಳಿ. ಅಲ್ಲಿ ಅದೇ ಹೇಳೋದು, ಈ ಆರ್ಟ್ ಫಾರ್ಮ್ ಇದೆ ನೋಡಿ, ದಟ್ ಈಸ್ ವೇರ್ ಇಟ್ ವಿಲ್ ಹೆಲ್ಪ್ ಅಸ್. ಸಣ್ಣದಿನಿಂದ ಏನು ಪರ್ಸನಾಲಿಟಿಯನ್ನು ಡೆವಲಪ್ ಮಾಡಿದ್ದು, ಈಚೆಯಿಂದ ನರೇಂದ್ರ ನಾಯ್ಕರದ್ದು ಸಬ್ಜೆಕ್ಟ್ ಟ್ರೈನಿಂಗ್, ಈ ಕಡೆಯಿಂದ ನನ್ನ ಪರ್ಸನಾಲಿಟಿ ಏನು ಡೆವಲಪ್ ಆಗಿತ್ತು. ಬಿಕಾಸ್ ಒಂದು ಹೇಳಿದ್ರೆ ನಮ್ಗೆ ಈ ಡ್ರಾಮಾದಲ್ಲಿದ್ದು ಡ್ಯಾನ್ಸಲ್ಲಿದ್ದು ಆ ಸ್ಟೇಜ್ ಫಿಯರ್ ಅಂತೇಳಿ ಇಲ್ಲ. ಆ್ಯಂಡ್ ವಿ ನೋ ಹೌ ಟು ಪ್ರೆಸೆಂಟ್. ಥ್ರೋ ಗೊತ್ತಿದೆ ಒಂದು ಟೀಚರ್ಸಿಗೆ ಏನು ಬೇಕಿರೋದು, ಇಟ್ ಈಸ್ ದ ಥ್ರೋ. ಆ ಟೀಚಿಂಗ್ ಲರ್ನಿಂಗ್ ಅಲ್ಲಿ ಫಸ್ಟ್ ಇರೋದು ಥ್ರೋ, ಅದನ್ನು ಆಗ ಅವರು ರಿಸೀವ್ ಮಾಡ್ತಾರೆ ಮಕ್ಕಳು. ಸೊ ದೆನ್ ಇವನ್ ಐ ಬಿಕೇಮ್ ಸೆನ್ಸೇಷನಲ್. ಇಟ್ಸ್ ಲೈಕ್ ಪೀಪಲ್ ಸ್ಟಾರ್ಟೆಡ್ ನಮಗೆ ಬೇಕು ಅವರ ಕ್ಲಾಸ್ ಅಂತೇಳಿ. ಸೊ ಈ ರೀತಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು, ಐ ವಾಸ್ ನೆವರ್ ಇಂಟ್ರೊಡ್ಯೂಸ್ಡ್ ಆಸ್ ವೈಫ್ ಆಫ್ ನರೇಂದ್ರ ನಾಯ್ಕ್. ಐ ವಾಸ್ ಇಂಟ್ರೊಡ್ಯೂಸ್ ಟು ಎಕ್ಸ್ಪರ್ಟ್ ಆಸ್ ಒನ್ ಟೀಚರ್. ಆವಾಗ ಪೇಪರ್ ಇಲ್ಲ, ಮೊಬೈಲ್ ಇಲ್ಲ, ನರೇಂದ್ರ ನಾಯ್ಕರು ಯಾರಂತೇಳಿ ಗೊತ್ತಿಲ್ಲ. ಓಕೆ, ಸೊ ಇಂಥ ಟೈಮಲ್ಲಿ ಒಂದು ಪರ್ಸನ್ ಆಗಿ ಹೋಗಿ ಕ್ಲಾಸ್ ಮಾಡಿದ್ದೆ ನಾನು. ಎಷ್ಟು ವರ್ಷ ಈ ಥರ ಕ್ಲಾಸ್ ಮಾಡ್ತಾ ಇದ್ರಿ? ನಾನು ಕಂಟಿನ್ಯೂಸ್ಲಿ ವರ್ಷಕ್ಕೆ 5ರಿಂದ 6 ಬ್ಯಾಚ್ 18 ವರ್ಷ ಕ್ಲಾಸ್ ಮಾಡಿದ್ದೀರಿ. ಅದಾಗುವಾಗ ನನಗೆ ಐ ಫೆಲ್ಟ್ ದಟ್ ಸಮ್ವೇರ್ ಐ ಆಮ್ ಬಿಕಮಿಂಗ್ ಸ್ಟಾಗ್ನೆಂಟ್. ಸೆಲ್ಫ್ ರಿಯಲೈಸೇಷನ್ಗೆ ಹೋಗ್ತೇವೆ ನಾವು. ಅಲ್ಲಿ ನನಗೆ ಕಂಡಿತು, ಇಟ್ಸ್ ನಾಟ್, ಐ ಕ್ಯಾನ್ ನಾಟ್ ಬಿ ಲೈಕ್ ದಿಸ್. ಎಷ್ಟು ಸಮಯ ಅಂದರೆ ವರ್ಷಕ್ಕೆ ನಾನು 6 ಬ್ಯಾಚ್ ಹೇಳಿದರೆ 6 ಸತಿ ಅದನ್ನೇ ರಿಪೀಟ್ ಮಾಡ್ತೇವೆ. ಓಕೆ, ಕನ್ಸಲ್ಲಾದರೂ ನಾನು ಮ್ಯಾಥ್ಸ್ ಕಲಿಸ್ತೇನೆ, ಎನಿಥಿಂಗ್. ಇಟ್ಸ್ ಆ ರೀತಿ ಒಂದು ಡೆವಲಪ್ ಆಯಿತು. ಎವ್ರಿಥಿಂಗ್ ಇಸ್ ಕರೆಕ್ಟ್, ಅವರು ಇಷ್ಟಪಡ್ತಾರೆ. ಬಟ್ ನಮಗೆ ಎಲ್ಲಿಯೋ ಒಂದು ಕಡೆ ನನಗೆ ಸ್ಟಾಗ್ನೆಂಟ್ ಅಂತೇಳಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯಿತು. ಐ ವಾಂಟ್ ಟು ಡೂ ಸಮಥಿಂಗ್ ಅಂತೇಳಿ. ಆ ಟೈಮಲ್ಲಿ ಐ ಥಾಟ್ ಆಫ್ ಪೋಸ್ಟ್ ಗ್ರ್ಯಾಜುಯೇಷನ್. ಅಫ್ಕೋರ್ಸ್ ನನಗೆ ಅಂದರೆ ಆಗ ಮ್ಯಾಥ್ಸ್ ಪೋಸ್ಟ್ ಗ್ರ್ಯಾಜುಯೇಷನಿಗೆ ಹೋಗಲಿಕ್ಕೆ ಪುನಃ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ತನಕೆಲ್ಲ ಹೋಗಬೇಕು. ಸೊ ದೆನ್ ಐ ಥಾಟ್ ವೈ ನಾಟ್ ಗೆಟ್ ಇನ್ ಟು MBA ಅಂತೇಳಿ. ಅಂದರೆ ಆ ಟೈಮಲ್ಲಿ ಸ್ವಲ್ಪ MBA, ದಿಸ್ ವಾಸ್ 2010 ಪೀಕಲ್ಲಿತ್ತು MBA. ಸೊ ಹಾಗೆ ನಾನು SDM ಅಲ್ಲಿ ಡಾಕ್ಟರ್ ದೇವರಾಜ್ ಸರ್ಗೆ ರಾತ್ರಿ 10:30 ಗಂಟೆಗೆ ಕಾಲ್ ಮಾಡಿದ್ದು, ಸರ್ ಒಂದು ಸೀಟ್ ಉಂಟಾ MBAಗೆ? ಅವ್ರು ಹೇಳಿದ್ರು ಇಲ್ಲ ಸೀಟ್ ಇಲ್ಲ. ಆಯಿತು, ಈಗ ಅಡ್ಮಿಷನ್ ಕಂಪ್ಲೀಟ್ ಆಯ್ತಲ್ಲ ಅಂತೇಳಿ. ಯಾರಿಗೆ ಅಂತೇಳಿ ಹೇಳಿ ನನಗೆ ಹೇಳಿದೆ. ಅವ್ರಿಗೆ ಒಂದಷ್ಟು ಶಾಕ್, ಏನು ಹೇಳ್ತಾ ಇದ್ದೀರಿ, ನಾಳೆ ಬೆಳಿಗ್ಗೆ ಬನ್ನಿ ಹೇಳಿದರು. ಸೊ ನೆಕ್ಸ್ಟ್ ಡೇ ಹೋದಾಗ ಅವ್ರು ಹೇಳಿದ್ರು ಒಂದು ಟೆಸ್ಟ್ ಬರಿಬೇಕಾಗತ್ತೆ ಅಂತೇಳಿ. ನಾನು ಹೇಳಿದೆ ಸರ್ ನನಗೆ ಬೇಸಿಕಲಿ ಫ್ರಮ್ ಸೈನ್ಸ್ ಏನೂ ಗೊತ್ತು, ನೀವು ಬರೀ ನೋಡುವ ಮತ್ತೆ ಅಂತೇಳಿ ಹೇಳಿದರು. ಸೊ ದೆನ್ ಐ ರೋಟ್ ದ ಟೆಸ್ಟ್, ಐ ಪಾಸ್ಡ್ ಆ್ಯಂಡ್ MBA ಮಾಡಿದ್ದೇವೆ. MBA ಆಗಿ ನಮ್ಮದು ಫೈನಲ್ ವೈವ್ ಆಗುವಾಗ ನಾವೊಂದು ಥೀಸಿಸ್ ಸಬ್ಮಿಟ್ ಮಾಡಬೇಕು. ಆ ಥೀಸಿಸ್ ಸಬ್ಮಿಟ್ ಮಾಡಿದಾಗ ಪ್ಯಾನಲಲ್ಲಿ ಹೇಳಿದರು ಇಷ್ಟು ಚಂದ ಥೀಸಿಸ್, ಇದಕ್ಕೆ PhD ಕೊಡಬೇಕು ಅಂತೇಳಿ. ಓಕೆ, ಬಟ್ ದಟ್ ವಾಸ್ ಜಸ್ಟ್ ಒಂದು ಇದು. ಅದಾಗಿ ನಮ್ಮದು ರಿಸಲ್ಟ್ ಬಂದು ನನಗೆ ಗೋಲ್ಡ್ ಮೆಡಲ್ ಸಿಕ್ಕಿತ್ತು ಗವರ್ನರ್ ಕೈಯಿಂದ, ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್. ಆಗ ಗವರ್ನರ್ ಅವರು ಹೇಳಿದರು, ಇಲ್ಲಿಗೆ ಯಾರ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು, ಅಂದರೆ ಅವರಿಗೆ ಆಲ್ರೆಡಿ 40 years ಆಗಿದೆ, ಫುಲ್ ಟೈಮರ್ ಆಗಿ ಅವರು ಇದಕ್ಕೆ ಹೋಗಿದ್ದಾರೆ ಅಂತೇಳಿ. ಆಗ ಅವ್ರು ಹೇಳಿದ್ರು ನೋ ಸ್ಟಾಪಿಂಗ್ ಹಿಯರ್, ಇಲ್ಲಿ ನಿಲ್ಲಿಕ್ಕಿಲ್ಲ, ಇನ್ನು ಮುಂದುವರಿಬೇಕು ಅಂತೇಳಿ. ನಂಗಾಗ ಏನಂತೇಳಿ ಸಹ ಅರ್ಥ ಆಗಲಿಲ್ಲ. ಇನ್ಫ್ಯಾಕ್ಟ್ ನಾನು ಕೆಳಗೆ ಬಂದಾಗ ಟೈಮ್ಸ್ ಆಫ್ ಇಂಡಿಯಾದವ್ರು ಕೇಳಿದರು
ಗವರ್ನರ್ ಏನೋ ಮಾತನಾಡ್ತಾ ಇದ್ರಲ್ಲ, ಏನು ಹೇಳ್ತಾ ಇದ್ರು ಅಂತೇಳಿ. ನಾನು ಆ ಸೆಂಟೆನ್ಸನ್ನು ಹೇಳಿದರೆ ಆಗ ಅವರು ರಿಪೋರ್ಟರ್ ಹೇಳಿದರು, ವಾಸ್ ಇಟ್ ಟಾಕಿಂಗ್ ಅಬೌಟ್ PhD ಅಂತೇಳಿ. ಅಲ್ಲಿಗೆ ನನಗೆ ಕ್ಲಿಕ್ ಆದದ್ದು, PhD ಆಗಬೇಕು ಅಂತೇಳಿ. ಬಟ್ PhD ಎಲ್ಲಿ ಮಾಡೋದು ಅಂತೇಳಿ ನನ್ನ ಮನಸ್ಸಲ್ಲಿ ಬಂತು. ಮಾಡಿದರೆ ಕರೆಕ್ಟ್ ಜಾಗದಲ್ಲಿ ಮಾಡಬೇಕು. ಐ ವಾಂಟೆಡ್ ಟು ಡೂ PhD. ನಾನು ಹೇಳಿದರೆ ಮಾಡಿದರೆ ನಾನು NITKಯಲ್ಲಿ ಮಾಡ್ತೇನೆ, ಸುರತ್ಕಲ್ ಅಂತೇಳಿ. ಅದು ಏನೋ ಒಂದು ಕಡೆ ಹೇಳಿಬಿಟ್ಟೆ. ಹೇಳಿದ ನಂತರ ಅದಕ್ಕೆ ನಡಿಬೇಕು. ಎಕ್ಸಾಮ್ ಆಯಿತು, ನಾನು ಎಣಿಸ್ಲೂ ಇಲ್ಲ ನಾನು ಪಾಸ್ ಆಗ್ತೇನೆ ಅಂತೇಳಿ. ಎಕ್ಸಾಮು ಇಂಟರ್ವ್ಯೂ ಆಗುವಾಗ ಟಾಪ್ 5 ನಾನಿದ್ದೆ. ಆ್ಯಂಡ್ 5 ಜನರನ್ನ ಆ ಸತಿ ತಗೊಳ್ಳೋದಿತ್ತು ಅವರು. ಸೊ ನನಗೆ ಸೀಟ್ ಸಿಕ್ಕಿದೆ ಅಂತೇಳಿ. ಹೌದು, ನನಗೆ ಮಾತ್ರ ನಾನು ಹೋಗ್ಬೇಕಾ ಬೇಡ ಅಂತೇಳಿ ಸಹ ಗೊತ್ತಿಲ್ಲ, ಅಷ್ಟು ಸ್ಟ್ರೆಸ್ಸಲ್ಲಿದ್ದೆ ನಾನು. ಬಟ್ ಸಮ್ಹೌ ಇಟ್ ಹ್ಯಾಪನ್ಡ್ ಆ್ಯಂಡ್ ಐ ಟುಕ್ 5 years ಟು. ನಾನು ಪಾರ್ಟ್ ಟೈಮ್ ತಗೊಂಡೆ. ಫುಲ್ ಟೈಮರ್ಸಿಗೆ ಯಾವಾಗ PhD ಎಷ್ಟು ಅದರ ಜೊತೆಯೇ ನಂದು ಸಹ ಕಂಪ್ಲೀಟ್ ಆಗಿದೆ. ಅಷ್ಟು ಕಷ್ಟದಲ್ಲಿ ಕೆಲಸ ಮಾಡಿದೆ. ನಿಮ್ಮ ಸಬ್ಜೆಕ್ಟ್ ಏನು? ಯಾರು ಗೈಡ್ ನಿಮ್ಮದು? ನಂದು ಡಾಕ್ಟರ್ ಶೀನಾ ಅಂತೇಳಿ, ಅಲ್ಲಿ NITKದು ಅಸೋಸಿಯೇಟ್ ಪ್ರೊಫೆಸರ್. ನಂದು ಬ್ರ್ಯಾಂಡಿಂಗ್ ಸ್ಟ್ರಾಟಜೀಸ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ. ಸೊ ದಿಸ್ ಇಸ್ ಮೈ ಟಾಪಿಕ್. ಹೌದು, ಅದಕ್ಕೆ PhD ಕೂಡ ಸಿಕ್ತು. ಹಾಗೆ ಡಾಕ್ಟರ್ ಉಷಾ ಪ್ರಭಾ ಆದ್ರಿ. ಹೌದು. ಇಷ್ಟರ ಮಧ್ಯೆ ನಾನು ಒಂದು ಕ್ವಶನ್ ಈಗ ಕೇಳಲಿಕ್ಕೆ ಬಯಸುವುದೇನೆಂದ್ರೆ, ಈಗ ಇಷ್ಟು ವರ್ಷಗಳಲ್ಲಿ ಎಕ್ಸ್ಪರ್ಟ್ ಅನ್ನುವಂಥ ಒಂದು ಶಬ್ದ ತುಂಬಾ ಬೆಳೆದಿದೆ. ಹೌದು, ನಿಮ್ಮ ಇನ್ಸ್ಟಿಟ್ಯೂಷನ್ ಅಷ್ಟೇ ಶಬ್ದವೂ ಕೂಡ ಬೆಳೆದಿದೆ. ಈಗ ಎಕ್ಸ್ಪರ್ಟ್ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಮಾಡಬೇಕು ಅಂತ ಯೋಚನೆ ಬಂದದ್ದು ನೀವು ಮದುವೆ ಆಗುವಾಗಲೇ ಆ ಹೆಸರಿತ್ತ, ಅಥವಾ ನಂತರ ಬಂದದ್ದ, ನಂತರ ಬೆಳೆದ ಯೋಚನೆಗಳ ಹೇಗೆ? ಇಲ್ಲ, ಎಕ್ಸ್ಪರ್ಟ್ ಇದು ಹೆಸರು ನಮ್ಮ ಮದುವೆ ಮೊದಲೇ ಇತ್ತು. ಇಟ್ ವಾಸ್ ಅ ಕೋಚಿಂಗ್ ಕ್ಲಾಸ್. ಅವರು ಏನು ಮಾಡಿದ್ರು ಹೇಳಿದರೆ, CA ಅವರಿಗೆ ಕ್ಲಾಸ್ ತಗೊಳ್ಳಿಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಮಂಗಳೂರಲ್ಲಿ ಆ ಟೈಮಲ್ಲಿ ಪರಿಸ್ಥಿತಿ ಹೇಗಿತ್ತಂತ ನಂಗೆ ಗೊತ್ತಿಲ್ಲ, ಹೇಳಿದ್ದನ್ನು ನಾನು ಕೇಳಿದ್ದು. ಜನರು 7 ಸತಿ 8 ಸತಿ ಎಲ್ಲ ಕುತ್ಕೊಂಡು ಫೇಲ್ ಆಗ್ತಾ ಇದ್ರು ಮ್ಯಾಥ್ಸ್ ಅಲ್ಲಿ. ಹೌದು. ಸೊ ಆ ಟೈಮಲ್ಲಿ ಈ ಕ್ಲಾಸಸ್ಗಳನ್ನು ಅವರು ಸ್ಟಾರ್ಟ್ ಮಾಡಿದ್ದು. ಕ್ಲಾಸ್ ಸ್ಟಾರ್ಟ್ ಆಯಿತು, ಮ್ಯಾಥ್ಸ್ ಸ್ಟಾರ್ಟ್ ನರೇಂದ್ರ ನಾಯ್ಕರು ಕಲಿಸ್ತಾ ಇದ್ರು. ಮತ್ತೆ ಒಂದು ಆಪರೇಷನ್ ರಿಸರ್ಚ್ ಅಂತೇಳಿ ಒಂದು ಸಬ್ಜೆಕ್ಟ್ ಇತ್ತು, ಅದು ಅವರಿಗೆ ಇಂಜಿನಿಯರಿಂಗ್ ಅಲ್ಲಿ ಇಲೆಕ್ಟಿವ್. ಸೊ ಇದನ್ನು ಕಲಿಸ್ತಾ ಇದ್ರು. ಬಟ್ ಏನಾಯ್ತು, ಒಂದು ನೆಕ್ಸ್ಟ್ ಸ್ಟಾರ್ಟ್ ಆಗಿ 86 ಸ್ಟಾರ್ಟ್ ಆಗಿತ್ತು. 87 ಆಕ್ಚುಲಿ PUC ಸ್ಟಾರ್ಟ್ ಮಾಡಿದ್ರು. ಆಗ್ಲೇ PUC ಸ್ಟಾರ್ಟ್ ಆಗಿ ಸ್ವಲ್ಪ ಇದಾಗುವಾಗಲೇ ಇಲ್ಲಿ ಅವರು ಮ್ಯಾಥ್ಸ್ ಸ್ಟಾರ್ಟ್ ಅನ್ನು ತೆಗೆದುಹಾಕಿದ್ರು. ಸೊ ಆದ್ರಿಂದ PUC ಗಟ್ಟಿ ಆಯ್ತು. ಆಕ್ಚುಲಿ ಇಟ್ ವಾಸ್ ನಾಟ್ ಬೈ ಸ್ಟಾರ್ಟ್ ಆದದ್ದು CA ಅವರಿಗೋಸ್ಕರ. ಅಂಡ್ ಇಟ್ ಟು ಅವರ್ ಲಕ್ ಫಸ್ಟ್ ಇಯರೇ ಫಸ್ಟ್ ರ್ಯಾಂಕ್, 5th ರ್ಯಾಂಕ್, 20 ಅಂದರೆ ಎಲ್ಲರೂ ಫೇಲ್ ಆದದನ್ನು ಕೇಳಿದ್ದಾರೆ CAಯಲ್ಲಿ. ಮಂಗಳೂರಿಗೆ ರ್ಯಾಂಕ್ ಬರುವಂಥದ್ದು ಇಟ್ ವಾಸ್ ಫಾರ್ ದ ಫಸ್ಟ್ ಟೈಮ್ ಆಲ್ ಇಂಡಿಯಾ ಲೆವೆಲಲ್ಲಿ. ಸೊ ಆ ಥರ ರ್ಯಾಂಕ್ಗಳ ಸುರಿಮಳೆ ಫಸ್ಟ್ ಇಯರಲ್ಲೇ ಬಂತು. ಸೊ ಈ ಥರ ಸುರಿಮಳೆ ಬಂದಾಗ ಒಂದು ಅಲ್ಲಿಗೆ ಹೆಸರು ಎಲ್ರಿಗೆ ಏನು ಇದು ಅಂತೇಳಿ ಕ್ಯಾಚ್ ಆಯಿತು. ಬಟ್ ನಮಗೆ 90 ನಮ್ಮ ಮದುವೆ ಅಂತೇಳಿ ಹೇಳುವಾಗ ಇದೆಲ್ಲ CA ಕೋಚಿಂಗ್ ಎಲ್ಲ ಸಾಧಾರಣ ಅಂದರೆ ಕಮ್ಮಿ ಆಗಿದೆ. ಯಾಕೆ ಹೇಳಿದರೆ ಅಲ್ಲಿ ಮ್ಯಾಥ್ಸ್ ಸ್ಟಾಟ್ ಅಷ್ಟು ಸೀರಿಯಸ್ ಇರಲಿಲ್ಲ. ಹೌದು, ನಾನು ಕೂಡ ಆಪರೇಷನ್ ರಿಸರ್ಚ್ ಸಬ್ಜೆಕ್ಟ್ ಅಂತ ತಗೊಂಡೆ, ಯಾಕಂದ್ರೆ ನಂದು ಸಹ ಅದು ಇಲೆಕ್ಟಿವ್ ಆಗಿತ್ತು. ಹೌದು, ಅದು ಆಗಿ ಬಟ್ ಆ ನಂತರ ಅದು ಇಲ್ಲ ಅಂತಲೇ ಮಾಡಿದ್ರು. ಬಟ್ PUC ಅಷ್ಟರಲ್ಲಿ ಪ್ರಾರಂಭ ಆಗಿತ್ತು. ಹೌದು, PUCಯಲ್ಲಿ ನಮಗೆ ಒಳ್ಳೆ ಸ್ಪೆಷಲಿ ವೆಕೇಶನ್ ಬ್ಯಾಚ್ ಹೊರಗಡೆಯಿಂದ ಎಲ್ಲ ಕಡೆಯಿಂದ ಸಹ ಆ ಬರೇ ಒಂದು ಮಾರ್ಚ್, ಏಪ್ರಿಲ್, ಮೇ ಮತ್ತು ಅಕ್ಟೋಬರಲ್ಲಿ ಬರಲಿಕ್ಕೆ. ಸೊ ದಿಸ್ ವಾಸ್ ಅವರ್ ಎಂಟೈರ್ ಅಂದರೆ ಒಂದು ವೆರಿ ಇಂಪಾರ್ಟೆಂಟ್ ಸ್ಟೇಜ್. 2007 ನನಗೆ ಏನೋ ಒಂದು ಅಂದರೆ ಏನಾಗ್ತಾ ಇತ್ತು, ನಮ್ಮದು ಕೋಚಿಂಗ್ ಕ್ಲಾಸ್ ಮಾತ್ರ ಇತ್ತು. ಸೊ ರ್ಯಾಂಕ್ ಬಂದಾಗ ನಾವು ಅನೌನ್ಸ್ ಮಾಡ್ತೇವೆ ನಮಗೆ ರ್ಯಾಂಕ್ ಬಂದಿದೆ ಅಂತೇಳಿ. ಸ್ಟೂಡೆಂಟ್ಸ್ ಕೂಡ ನಾವು ಎಕ್ಸ್ಪರ್ಟಿಗೆ ಬಂದದ್ರಿಂದ ನಮಗೆ ರ್ಯಾಂಕ್ ಬಂತು ಅಂತೇಳಿ ಹೇಳ್ತಾರೆ. ಬಟ್ ಎಲ್ಲಿಯೋ ಒಂದು ಕಡೆ ಬೇರೆ ಕಾಲೇಜ್ನ ಮಕ್ಕಳು ಇಲ್ಲಿ ಬಂದು ರ್ಯಾಂಕ್ ತೆಗಿತಾರಂತೇಳಿ ಹೇಳಿದರೆ ಹೇಗೆ ಅಂತೇಳಿ ಆ ಕ್ವಶನ್ ಮಾರ್ಕ್ ಬಂತು. ಅದು ನಾನು ಬರ್ತಾ ಇರುವಾಗ ನಂಗೆ ಮನಸ್ಸಲ್ಲಿ ಬಂತು, ಇಲ್ಲ ಇನ್ನೂ ದಿಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ಔಟ್. ಈ ಮಾಡೆಲ್ ಏನಿದೆ ನಾವು ಕಾಲೇಜ್ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸ್ಟಾರ್ಟ್ ಮಾಡಿದ್ದು ಆವಾಗ ನಾವು 2007 ಎಕ್ಸ್ಪರ್ಟ್ ಪ್ರಿ ಯೂನಿವರ್ಸಿಟಿ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ವಿ ಮಂಗಳೂರಲ್ಲಿ. ಕೊಡಿಯಾಲ್ ಬೈಲ್ ಬ್ರಾಂಚ್ ನಮ್ದು ಫಸ್ಟ್. ಈಗ ಅಲ್ಲಿಗೆ ಬಂತು. ಈಗ ಮಧ್ಯ ನಾನು ಮಾತಾಡಿದ್ರೆ, ಈಗ ವೆಕೇಶನ್ ಬ್ಯಾಚ್ಗಳನ್ನೆಲ್ಲ ಮಾಡುವಾಗ ರೆಗ್ಯುಲರ್ ಟೀಚಿಂಗ್ನ ಬ್ಯಾಚ್ಗಳನ್ನು ಮಾಡೋದಕ್ಕಿಂತ ಹೆಚ್ಚು ಕಷ್ಟಗಳನ್ನು ನಮಗೆ ಹೊರಗಿಂದ ಕಾಣುತ್ತದೆ. ಯಾಕಂದರೆ ಅವರಿಗೆ ನಿಲ್ಲಿಕ್ಕೆ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ, ಅಥವಾ ಅವರನ್ನು ಈ 20 ದಿವಸದಲ್ಲಿ ಎಲ್ಲವನ್ನ ಕಲಿಸುವುದು 30 ದಿವಸದಲ್ಲೋ ಇಲ್ಲ. ಇದು ವೆಕೇಶನ್ ಬ್ಯಾಚಸ್ ಇಸ್ ನಾಟ್ ಕ್ರಾಶ್ ಕೋರ್ಸ್ ಅಲ್ಲ. ಫಸ್ಟ್ PUC ಎಕ್ಸಾಮ್ ಆಗಿ ವೆರಿ ನೆಕ್ಸ್ಟ್ ಡೇ ಅವ್ರು ಇಲ್ಲಿ ಬರ್ತಿದ್ರು. ಆವಾಗ ಎಕ್ಸಾಮ್ಸ್ ಬೇಗ ಆಗ್ತಿತ್ತು. ನಮಗೆ 2.5 months ಫುಲ್ ಸಿಕ್ತಿತ್ತು. ಸೊ ಪರ್ ಡೇ 12 hours ಕ್ಲಾಸ್. ಅದೇ ಹೇಳಿದ್ದು, ನಾವು ಕ್ಲಾಸ್ ತಗೊಂಡದ್ದು ಹೇಗೆ ಹೇಳಿದರೆ, ನರೇಂದ್ರ ನಾಯ್ಕ್ ಯೂಸ್ ಟು ಟೇಕ್ 12 hours ಕ್ಲಾಸ್ ಎಲ್ಲ.
ನಾನು ಬೀಯಿಂಗ್ ಅ ವುಮನ್ ಐ ಯೂಸ್ ಟು ಟೇಕ್ ಮಿನಿಮಮ್ 8 hours ಕ್ಲಾಸ್. ಯಾಕೆ ಮನೆಗೆ ಹೋಗಿ ಬಾಕಿ ಕೆಲಸ ಉಂಟಲ್ಲ. ಸೊ 8 ಗಂಟೆ ಕ್ಲಾಸ್ಗಳನ್ನು, ಅದು ಹೇಗೆ ಕೆಲವು ಸತಿ ಮಲ್ಟಿಪಲ್ ಕ್ಲಾಸಸ್, ಇಲ್ಲಿ ಫುಲ್ ಬೋರ್ಡಲ್ಲಿ ಬರೆಯೋದು ಒಂದು ಕ್ಲಾಸ್ ರೂಮಲ್ಲಿ, ಮಕ್ಕಳು ಕಾಪಿ ಮಾಡುವಾಗ ಇನ್ನೊಂದು ಕ್ಲಾಸ್ ರೂಮಲ್ಲಿ ಪುನಃ ಎಕ್ಸ್ಪ್ಲನೇಷನ್, ಅಲ್ಲಿ ಕ್ಲಾಸ್. ಸೊ ಆ ರೀತಿ ಕ್ಲಾಸ್ ಮಾಡಿ ಇಟ್ಸ್ ಲೈಕ್ ಫುಲ್ ಡೇ ಆಚೆ ಈಚೆ ನೋಡ್ಲಿಕ್ಕೆ ಟೈಮ್ ಇಲ್ಲ. ಅಟ್ ದ ಸೇಮ್ ಟೈಮ್ ಫಾರ್ ಅದರ್ ಸಬ್ಜೆಕ್ಟ್ಸ್, ಯಾಕೆ ಹೇಳಿದರೆ ಬಯಾಲಜಿಗೆ ಫಸ್ಟಿಗೆ ತಗೊಂಡ್ವಿ, ಮತ್ತೆ ಕೆಮಿಸ್ಟ್ರಿಗೆ ತಗೊಂಡ್ವಿ. ಸೊ ಹೊರಗಡೆಯಿಂದ ಅವರು ರಜೆಯಲ್ಲಿ ಫ್ರೀ ಇರ್ತಿದ್ರಲ್ಲ ಲೆಕ್ಚರರ್ಸ್ ಎಲ್ಲ, ಸೊ ಅವರನ್ನೆಲ್ಲ ತಗೊಂಡು ಈ 2.5 months, ಆ ನಂತರ ಅಕ್ಟೋಬರಲ್ಲಿ ಆವಾಗ 1 ತಿಂಗಳು ರಜೆ ಇರ್ತಿತ್ತು. ಸೊ ಇಟ್ ವಾಸ್ ಅ ಗುಡ್, ಅಂದರೆ ಅವರಿಗೆ 12 ಗಂಟೆ ನೀವು ಕ್ಲಾಸ್, ಸಿಂಪಲ್ ಹೇಳ್ಬೋದು ನಾವು ಮ್ಯಾಥ್ಸಿಗೆ ಎಲೋನ್ ಐ ಟು ಟೇಕ್ 230 hours ಪರ್ ಬ್ಯಾಚ್. ಸೊ ಇಟ್ಸ್ ನಾಟ್ ಕ್ರ್ಯಾಶ್ ಕೋರ್ಸ್. ವೆಕೇಶನ್ ಬ್ಯಾಚಸ್ ಕ್ರ್ಯಾಶ್ ಕೋರ್ಸ್ ಅಲ್ಲ, ಅದು ಒಂದು ತರ 2.5 ತಿಂಗಳಲ್ಲಿ ನಿಮ್ಮ ಎಲ್ಲ ಇದನ್ನು ಕವರ್ ಮಾಡುವ. ಹೌದು, ಎಲ್ಲವನ್ನು ಕವರ್ ಮಾಡ್ತಿದ್ದೆವು. ಇಟ್ ವಾಸ್ ವೆರಿ ವೆಲ್ ಡಿಸೈನ್ಡ್ ಕ್ಲಾಸಸ್. ನೀವು ಪ್ರೀ ಯೂನಿವರ್ಸಿಟಿ ಕಾಲೇಜ್ ಅನ್ನ ಮಾಡುವಾಗ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಈ ಕ್ರ್ಯಾಶ್ ಕೋರ್ಸಿಗಿಂತ ಹೆಚ್ಚಿನ ಒಂದು ವ್ಯವಸ್ಥೆಗಳು ಬೇಕಾಗ್ತದೆ. ಹೌದು, ಈಗ ರೆಗ್ಯುಲರ್ ಬ್ಯಾಚ್ ಕೋರ್ಸ್ ಇರ್ಬೋದು, ಕ್ರ್ಯಾಶ್ ಕೋರ್ಸ್ ಇರ್ಬೋದು, ಅದಕ್ಕಿಂತ ಹೆಚ್ಚಿನ ವ್ಯವಸ್ಥೆಗಳು ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಒಂದು ಸಲ ಇದಕ್ಕೆ ಬರುವಾಗ ನೀವು ಅದಕ್ಕೆ ತಯಾರಿ ಅಂತ ಮಾಡಿದ್ದುಂಟ, ಅಥವಾ ಅಲ್ಲಿ ಬಂದ ಮೇಲೆ ಅದರ ತಯಾರಿಗಳು? ಇದನ್ನ ಅಲ್ಲ, ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ಮನಸ್ಸಿಗೆ ಬಂತು. ಕಾಲೇಜ್ ನಮಗೆ ಏನು ಹೇಳಿದರೆ, ನಮಗೆ ವೇರ್ ವಿ ವರ್ ಲ್ಯಾಕಿಂಗ್ ಇಸ್, ನಮಗೆ ಈ ಗೌರ್ಮೆಂಟ್ ಆಫೀಸ್ಗಳ ಫಂಕ್ಷನಿಂಗ್ ಟೈಪ್ ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ತುಂಬ ಕಷ್ಟ ಆಗಿದೆ ನಮಗೆ, ಬಿಕಾಸ್ ವಿ ಆರ್ ನಾಟ್ ಯೂಸ್ ಟು. ಇಷ್ಟು ವರ್ಷ ನಾವು ಬರೀ ಟೀಚರ್ ಆಗಿ ಹೋಗೋದು, ಮಕ್ಕಳ ಜೊತೆ ಪಾಠ ಮಾಡೋದು, ನಮಗೆ ಹೊರಗಿನ ಲೋಕದ ಪರಿಜ್ಞಾನವಿಲ್ಲ. ಅದು ಸರಿಯಾ ತಪ್ಪು ಅಂತೇಳಿ, ಓಕೆ, ತುಂಬ ಜನರು ತಪ್ಪು ಅಂತೇಳಿ ಹೇಳ್ತಾರೆ, ಆದರೆ ನಮ್ಮ ಪರಿಸ್ಥಿತಿ ಹಾಗಿತ್ತು. ಅಗತ್ಯತೆ, ಆ ಅಗತ್ಯತೆಯಿಂದಾಗಿ ನಾವು ಆ ರೀತಿ ಮಾಡ್ತಾ ಇದ್ದದ್ದು. ಸೊ ನಮಗೆ ಬೇರೆ ಜ್ಞಾನವೇ ಇಲ್ಲ ಅಂತೇಳಿ ಹೇಳ್ಬೋದು. ಹೊರಗಡೆ ಏನಾಗ್ತಾ ಉಂಟು, ಈ ಗೌರ್ಮೆಂಟ್ ಆಫೀಸಿಗೆ ಹೋಗಿ ಹೇಗೆ ಲೈನಲ್ಲಿ ನಿಂತು ಅವರಿಂದ ಮಾಡಿಸಿ ಪರ್ಮಿಷನ್ ತಗೊಂಡು, ಇದು ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಯಿತು. ಆ ಟೈಮಲ್ಲಿ ನನ್ನ ಅಪ್ಪ ರಿಟೈರ್ಡ್ ಆಗಿ ಬಂದಿದ್ರು. ಸೊ ಹೀ ಹೆಲ್ಪ್ ಅಸ್ ಲಿಟಲ್ ಬಿಟ್. ವಿಧಾನಸೌಧಕ್ಕೆ ಹೋಗೋದು ಎಲ್ಲ ಅವರು ಆ ಕೆಲಸಗಳನ್ನು, ಯಾಕಂದ್ರೆ ನಮ್ಗೆ ಇಲ್ಲಿ ಕ್ಲಾಸ್ ಇದೆ, ನಮ್ಮ ರನ್ನಿಂಗ್ ಕ್ಲಾಸಸ್ ಆಲ್ರೆಡಿ ಇದೆ. ಸೊ ಅದು ಕಷ್ಟ ಆದದ್ದು. ಇನ್ನು ಎಕ್ಸ್ಟ್ರಾ ಅಂತೇಳಿ ಹೇಳಿದರೆ ಕಲ್ಚರಲ್ ಆಕ್ಟಿವಿಟೀಸ್ ಆ್ಯಂಡ್ ದ ಕೋ ಕರಿಕ್ಯುಲರ್, ಬಿಕಾಸ್ ಒನ್ಸ್ ಇಟ್ ಇಸ್ ಅ ಕಾಲೇಜ್, ಒಂದು ಕಾಲೇಜ್ ಅಂತೇಳಿ ಮಾಡಿದ ನಂತರ ನಾವು ಕೋಚಿಂಗ್ ಸ್ಟೈಲಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಮಗೆ ಕಲ್ಚರಲ್ ಪ್ರೋಗ್ರಾಮ್ ಆಗಬೇಕು, ಉಳಿದೋದೆಲ್ಲ ನಾನ್ ಅಕಾಡೆಮಿಕ್, ಅಂದರೆ ಒಂದು ಟಾಕ್ಸ್ಗಳನ್ನು ಮಾಡಬೇಕು, ಮಕ್ಕಳಿಗೆ ಮೋಟಿವೇಶನಲ್ ಟಾಕ್ಸ್, ಹೊರಗಿಂದ ಜನ ಕರೆಯುವಂಥದ್ದು, ಇಂಥದ್ದೆಲ್ಲ ಮಾಡಬೇಕು. ಇದೆಲ್ಲ ನಮಗೆ ಯಾವುದೂ ಕಷ್ಟ ಆಗಲಿಲ್ಲ. ಬಿಕಾಸ್ ದೋ ವಿ ಆರ್ ನಾಟ್ ಇನ್ ದ ಸೋಷಲ್ ಫಂಕ್ಷನ್ಸ್, ವಿ ಆರ್ ಪೀಪಲ್ ಓರಿಯೆಂಟೆಡ್. ಅಂದರೆ ಜನರ ಹತ್ರ ಮಾತನಾಡುವಾಗ ಅಂದರೆ ಮುಚ್ಚಿಡುವಂಥದ್ದು ಏನಿಲ್ಲ. ಸೊ ದೇ ಯೂಸ್ ಟು ಗೆಟ್ ಕನೆಕ್ಟೆಡ್. ಅದರಿಂದಾಗಿ ನಾವು ಹೀಗೀಗೆ ನಾವೊಂದು ಸ್ಟಾರ್ಟ್ ಮಾಡ್ತಿದ್ದು, ನೀವು ಒಂದು ಬಂದು ಮಾತನಾಡಬೇಕು, ಮಕ್ಕಳನ್ನು ಮೋಟಿವೇಟ್ ಮಾಡಬೇಕು ಅಂತ ಹೇಳಿದರೆ ಯಾರೂ ಇಲ್ಲ ಹೇಳಲಿಲ್ಲ. IAS ಆಫೀಸರ್ಸ್ ಟು IPS ಆಫೀಸರ್ ಎಲ್ಲರೂ ಅಷ್ಟು ಒಳ್ಳೆ ಕೋಆಪ್ರೇಟ್ ಮಾಡಿದ್ರಿಂದ ಇವತ್ತು ನಮ್ಮ ಎಷ್ಟೋ ಮಕ್ಕಳು IPS IAS ಆಫೀಸರ್ಸ್ ಆಗಿದ್ದಾರೆ. ಅವ್ರು ಹೇಳ್ತಾರೆ, ನಮಗೆ ಆ ಟೈಮಲ್ಲಿ ಇಂಥವ್ರು ಬಂದು ಮಾತನಾಡಿದಾಗ ನಾವು ಮೋಟಿವೇಟ್ ಆಗಿದ್ದು, ನಾವು ಹೀಗೆ ಆಗಬೇಕು ಅಂತೇಳಿ. ಸೊ ಅದೆಲ್ಲ ಯಾವುದು ಕಷ್ಟ ಆಗಲಿಲ್ಲ. ಆ್ಯಂಡ್ ಕಲ್ಚರಲ್ ಡೆಫಿನೆಟ್ಲಿ ಐ ವಾಸ್ ಲೈಕ್ ವಾಂಟ್ ಟು ಡೂ ಆಲ್ ದೋಸ್ ಥಿಂಗ್ಸ್. ಅದರಿಂದಾಗಿ ನನಗೆ ಏನು ಮಾಡ್ಲಿಕ್ಕೆ ಸಿಗಲಿಲ್ಲ, ಆ ಸ್ಕೋಪ್ಗಳನ್ನು ಕೂಡ ನಾವು ಮಕ್ಕಳಿಗೆ ಕೊಟ್ಟೆವು. ಈಗ ನಿಮ್ಮ ಕಲ್ಚರಲ್ ಒಂದು ಫೀಲ್ಡಿಗೆ ಬರೋದಿದ್ರೆ, ನಂತರ ಕೂಡ ನೀವು ಟಿವಿಯಲ್ಲಿ ಬೇರೆ ಬೇರೆ ಶೋಗಳನ್ನು ಮಾಡ್ತೀವಿ, ಅದರ ಬಗ್ಗೆ ಸ್ವಲ್ಪ ನೆನಪು ಮಾಡಿ. ಹೌದು, ನಾನು ತುಂಬ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೆ. ಬಟ್ ವೆರಿ ಇಂಪಾರ್ಟೆಂಟ್ ವೇರ್ ಐ ಗಾಟ್ ನೋಟಿಸ್ಡ್ ಇಸ್ ನನ್ನೊಂದು ಹಲೋ ಉಷಾ ಅಂತೇಳಿ ಪ್ರೋಗ್ರಾಮ್ ಇತ್ತು. ಇಲ್ಲಿ ನಾನು ಎಲ್ಲ ರೀತಿದ್ದು, ಇಟ್ ಈಸ್ ಅ ಲೈವ್. ಆ ಟೈಮಲ್ಲಿ ಈಗ ಎಲ್ಲರೂ ಲೈವ್ ಫೋನ್ ಇನ್ ಮಾಡ್ತಾರೆ, ಬಟ್ ನಾವು ಇಂಥದ್ದೆಲ್ಲ ಪ್ರೋಗ್ರಾಮ್ಗಳನ್ನು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದು. ಓಕೆ, ಎಷ್ಟು ತನಕ ಹೇಳಿದರೆ ಎಲ್ಲರೂ ಕಾಲ್ ಮಾಡಿ ಒಳ್ಳೊಳ್ಳೆ ನಂದು ಗೆಸ್ಟ್ ಬರ್ತಿದ್ದು. ಆ್ಯಂಡ್ ಇಟ್ ಈಸ್ ಫ್ರಮ್ ಡೈವರ್ಸ್ ಫೀಲ್ಡ್. ಇಟ್ಸ್ ಫ್ರಮ್ ಸೋಷಲ್ ಪ್ರಾಬ್ಲಮ್ಸ್ ಇರ್ಬೋದು, ಸೊ ಫಾರ್ ಸ್ಪೆಷಲ್ ಚಿಲ್ಡ್ರನ್, ಇಲ್ಲ ಓಲ್ಡ್ ಏಜ್ ಹೋಮ್, ಅಲ್ಲಿಗೆಲ್ಲ ಹೋಗಿ ಕೂಡ ಅಲ್ಲಿ ಕ್ಲಿಪ್ಪಿಂಗ್ಸ್ ಅವರ ಜೊತೆ ಮಾತನಾಡಿ ಆನಂತರ ಆ ಬಗ್ಗೆ ಡಿಸ್ಕಷನನ್ನು ನಾವು ಸ್ಟುಡಿಯೋದಲ್ಲಿ ಮಾಡುವಂಥದ್ದು. ಸೊ ಇದೆಲ್ಲ ಮಾಡಿದ್ದೇವೆ, ಎಲ್ಲ ರೀತಿದು. ಸೊ ಫಸ್ಟ್ ಟೈಮ್ ಒಂದು ಆ ಥರ ಫೋನ್ ಇನ್ ಪ್ರೋಗ್ರಾಮ್ ಆ ಥರ ಹಿಟ್ ಆಯಿತು. ಈವನ್ ನಮ್ದೊಂದು ಸ್ಪೆಷಲ್ ಟ್ರೈನ್ GSBದು ಹರಿದ್ವಾರಕ್ಕೆ ಹೋಗ್ತಾ ಇತ್ತು. ಈಗ ಕರೆಕ್ಟ್, ಈಗ ಹೋಗುವ ಟ್ರೈನಲ್ಲೆಲ್ಲ ಲೈವ್ ಮಾಡಲಿಕ್ಕೆ ವೈಫೈ ಇದೆ, ಎಲ್ಲ ಇದೆ. ಆ ಟೈಮಲ್ಲಿ ನಾವು 2002-2003 ನಾವು ಹೋಗುವ ಟ್ರೈನಲ್ಲಿ ಕಂಪ್ಲೀಟ್ ಲೈವ್. ಜನರು ಅಂದರೆ ಸ್ಪೆಷಲ್ ಟ್ರೈನ್ ಹೋಗ್ತಾ ಇರೋದು ಹರಿದ್ವಾರಕ್ಕೆ. ಆ ಟ್ರೈನಲ್ಲಿ ಜನರ ಎಕ್ಸ್ಪೀರಿಯನ್ಸ್ ಎಲ್ಲ ಏನು, ದ್ಯಾಟ್ ವಾಸ್ ಅಂದರೆ ಸೆನ್ಸೇಷನಲ್. ಜನರಿಗೆ ಆಗ ಥಿಂಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗೆಲ್ಲ ಆಗ್ಬೋದು ಅಂತೇಳಿ.
ಆ ಥರದ ಕಾರ್ಯಕ್ರಮಗಳನ್ನೆಲ್ಲ ನಾವು ಕೊಡ್ತಾ ಇದ್ವಿ. ಸರಿ. ಅದಲ್ಲದೆ ಸಂಗೀತ ಭಾರತಿ ನಮ್ಮದು ಪ್ರೋಗ್ರಾಮ್, ಹೌದು. ಇನ್ಕ್ಲೂಡಿಂಗ್ ಉಸ್ತಾದ್ ಜಾಕಿರ್ ಹುಸೇನ್, ಉಸ್ತಾದ್ ಅಮ್ಜದ್ ಅಲಿ ಖಾನ್ ಸಾಬ್, ಹರಿಹರನ್, ಇವ್ರದ್ದೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ಈವನ್ ಅವರ ಜೊತೆ ಎಲ್ಲ ಇಂಟರ್ವ್ಯೂ ಎಲ್ಲ ಮಾಡಿದ್ವಿ. ಇಷ್ಟೆಲ್ಲ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದಾಗ ನಿಮ್ಮ ಪ್ರಶಸ್ತಿಗಳು ನಿಮ್ಮನ್ನು ಅರಿಸ್ತಾ ಬಂದಿರ್ತವೆ. ಕೆಲವನ್ನ ನೀವು ನೆನಪು ಮಾಡ್ಕೊಳ್ಬೋದಾ? ಹೌದು, ನಂದು ಪ್ರಶಸ್ತಿ ಅಂತ ಹೇಳಿದ್ರೆ ಒಂದು ಮೇಜರ್ ಅಂತ ಹೇಳಿದ್ರೆ ಫಿಕಿ ಅವಾರ್ಡ್. ಸೊ ಇಟ್ಸ್ ದ ಕಾಂಟ್ರಿಬ್ಯೂಷನ್ ಟು ದ ಎಜುಕೇಶನ್ ನಾವೇನು ಮಾಡಿದ್ದೇವೆ ಅದಕ್ಕೆ. ಆನಂತರ ಕೆಲವು ಧೀಶಕ್ತಿ, ಸ್ತ್ರೀ ಶಕ್ತಿ, ನಾರಿ ಶಕ್ತಿ ಅಂತೇಳೆಲ್ಲ ಅಲ್ಲಲ್ಲಿ ಬೇರೆ ಬೇರೆ ಆರ್ಗನೈಸೇಷನ್ಗಳೆಲ್ಲ ಕೊಡ್ತಾ ಇದ್ವಿ. ಇಟ್ಸ್ ಅವಾರ್ಡ್ ಒಂದು ಸತಿ ಬರ್ಲಿಕ್ಕೆ ಅಂತ ಹೇಳಿದ್ರೆ ಇಟ್ಸ್ ಅ ರೆಕಗ್ನಿಷನ್. ಹೌದು. ಕಾರ್ಯಕ್ರಮದ ಕೊನೆಯ ಒಂದು ಪ್ರಶ್ನೆ ಏನಂದ್ರೆ, ನಾವು ಪ್ರಾರಂಭ ಮಾಡಿದ್ದು ನಿಮ್ಮ ಮನೆಯಿಂದ, ಈಗಿನ ಮನೆಯ ಬಗ್ಗೆ ಮಾತಾಡಿ ಕೊನೆ ಮಾಡುವ. ಹೌದು, ಪುಟ್ಟ ಮಗುವಾಗಿ ನಾನು ಒಂದು ಕಡೆ ಜನಿಸಿದ್ದೆ, ಆದರೆ ಈಗ ನನಗೆ ಇಬ್ರು ಮೊಮ್ಮಕ್ಕಳಿದ್ದಾರೆ. ನನ್ನ ಮಗ ಅಂಕುಶ್ ನಾಯಕ್ ಅಂತೇಳಿ ಮೆಟೀರಿಯಲ್ ಸೈನ್ಸಲ್ಲಿ MS ಮಾಡಿ ನಮ್ಮ ಜೊತೆ ಎಕ್ಸ್ಪರ್ಟಲ್ಲಿ ಫಿಸಿಕ್ಸ್ ಕಲಿಸ್ತಾ ಇದ್ದಾರೆ, ಹಾಗೂ ಎಂಟೈರ್ IT ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಸೊ ಕಂಪ್ಲೀಟ್ ನಮ್ಮದು ಡಿಜಿಟಲೈಸ್ ಆಗಲಿಕ್ಕೆ ಇವತ್ತು ಅವರೇ ಕಾರಣ. ಆ್ಯಕ್ಚುಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಡಿಜಿಟಲ್ ಇಂಡಿಯಾ ಅಂತೇಳಿ ಅನೌನ್ಸ್ ಮಾಡುವಾಗ ಅದರ ಮೊದಲೇ ನಮ್ಮ ಕ್ಯಾಂಪಸ್ ನೋ ಕ್ಯಾಶ್ ಕ್ಯಾಂಪಸ್ ಆಗಿತ್ತು, ಅದರ ಮೊದಲೇ. ಸೊ ಹಾಗೆ ನಮಗೆ ಅವರು ಇಂಟ್ರೊಡ್ಯೂಸ್ ಮಾಡಿದ ಕೂಡಲೇ ನಮ್ಮ ಆ ಪ್ರೋಗ್ರೆಸ್ ನೋಡಿ ಇನ್ಫ್ಯಾಕ್ಟ್ ನಮ್ಮ ಕ್ಯಾಂಪಸ್ಸಿಗೆ ಒಂದು 50,000 ಪ್ರೈಸ್ ಬಂದಿತ್ತು. ಸೊ ಅಷ್ಟು ಅಡ್ವಾನ್ಸ್ ಆಗಿ ಸಿಸ್ಟಮ್ಗಳನ್ನು ಅದೆಲ್ಲ ಅಂಕುಶ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಅದಲ್ಲದೆ ಈಸ್ ಅ ಸಿತಾರ್ ಆರ್ಟಿಸ್ಟ್, ಈಸ್ ಅ ಪರ್ಫಾರ್ಮಿಂಗ್ ಸಿತಾರ್ ಆರ್ಟಿಸ್ಟ್. ಉಸ್ತಾದ್ ರಫೀಕ್ ಖಾನ್ ಅವರ ಶಿಷ್ಯ. ಒಳ್ಳೆ ನಮ್ಮ ಪುಣ್ಯ ಅಂತ ಹೇಳಿದರೆ ಆ ಥರದ ಗುರುಗಳು ಒಂದು, ಯಾಕೆ ಹೇಳಿದರೆ ಎಲ್ಲ ಸಿಗ್ಬೋದು, ಒಳ್ಳೆ ಗುರುಗಳು ಒಂದು ಶಿಷ್ಯನಿಗೆ ಸಿಗ್ಬೇಕಂತ ಹೇಳಿದ್ರೆ ಅದು ಅತಿ ಅಗತ್ಯ. ಒಳ್ಳೆ ಗುರುಗಳು ಸಿಕ್ಕಿದ್ರು, ಆದ್ರಿಂದಾಗಿ ಅವನು ಅದನ್ನು ಕಂಟಿನ್ಯೂ ಮಾಡಿದ. ಮದುವೆ ಆಗಿ ದೀಪಿಕಾ ನನ್ನ ಸೊಸೆ, ಶಿ ಈಸ್ ಆರ್ಕಿಟೆಕ್ಟ್, ಅವ್ರದ್ದೇ ಒಂದು ಫರ್ಮ್ ಇದೆ. ಅದರಿಂದಾಗಿ ಒಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಇಬ್ಬರು ಮೊಮ್ಮಕ್ಕಳಿದ್ದಾರೆ, ಆಹಿರ್ ಮತ್ತು ಅರ್ಹಾನ್ ಅಂತ. ಹೌದು. ಸೊ ದಿಸ್ ಇಸ್ ಮೈ ಫ್ಯಾಮಿಲಿ. ಓಕೆ, ಒಟ್ಟಿಗೆ ಇದೆ, ಒಂದೇ ಮನೆಯಲ್ಲಿದ್ದೇವೆ, ಒಟ್ಟಿಗೆ ಊಟ ಮಾಡ್ತೇವೆ. ಒಂದು ಊಟ ಆದರೂ ಒಟ್ಟಿಗೆ ಮಾಡ್ತೇವೆ. ಯಾಕಂದರೆ ಕಾಲೇಜಿಗೆ ಹೋದಾಗ ಮಧ್ಯಾಹ್ನ ಅಲ್ಲೇ ಊಟ ಮಾಡೋದು, ಬಟ್ ರಾತ್ರಿ ಊಟ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದು ಒಟ್ಟಿಗೆ ಮಾಡ್ತೇವೆ. ಇಷ್ಟೆಲ್ಲ ಕಷ್ಟಪಟ್ಟದಕ್ಕೆ ಏನು ಹೇಳಿದರೆ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿತ್ತು. ಒಳ್ಳೆಯದು. ಡಾಕ್ಟರ್ ಉಷಾ ಪ್ರಭಾನಾಯಕ್ ಅವರೇ, ಮುಖ್ಯವಾಗಿ ನಿಮ್ಮ ಜೀವನದ ಹಲವಾರು ಮಜಲುಗಳನ್ನು, ನೀವು ಬೆಳೆದು ಬಂದ ಬಗೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ವಾರದ ಅತಿಥಿ ಕಾರ್ಯಕ್ರಮ ಕೇಳಿದಿರಿ. ಈ ವಾರದ ಅತಿಥಿಯಾಗಿ ತಮ್ಮ ಜೀವನ ಪಯಣವನ್ನು ನಮ್ಮ ಮುಂದೆ ಬಿಚ್ಚಿಟ್ಟವರು ಎಕ್ಸ್ಪರ್ಟ್ ಸಮೂಹ ಸಂಸ್ಥೆಗಳ ಸಹಸಂಸ್ಥಾಪಕಿ ಹಾಗೂ ನಿರೂಪಕಿಯಾಗಿಯೂ ಜನಮನ್ನಣೆ ಗಳಿಸಿರುವ ಡಾಕ್ಟರ್ ಉಷಾ ಪ್ರಭಾ ನಾಯಕ್.